ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ಎಲ್ಲ ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಗುಡ್. ಗೈಸ್ ವಿಷಯ ಅಂತ ಹೇಳಿದ್ರೆ ಗೈಸ್, ನಾವು ಇವಾಗ ಎಲ್ಲಿಗೋ ಹೋಗ್ತಾ ಇದ್ದೀವಿ ಗೈಸ್. ಎಲ್ಲಿಗೆ ಹೋಗ್ತೇವೆ, ಏನು ವಿಷಯ ಅಂತ ಹೇಳಿ ಇವತ್ತಿನ ವ್ಲಾಗ್ ಫುಲ್ ನೋಡಿ ನೀವು. ಮತ್ತೆ ಗೈಸ್ ಇನ್ಶಾಲ್ಲಾ ಹೊಸ ವ್ಲಾಗ್ ಬರುತ್ತೆ, ವೆಯ್ಟ್ ಮಾಡಿ. ಕಂಟಿನ್ಯೂ ವ್ಲಾಗ್ ಮಾಡಬೇಕಂತ ಅನಿಸ್ತೇನೆ ಗೈಸ್, ಆಗ್ತಾ ಇಲ್ಲ. ಸೊ ಸ್ವಲ್ಪ ಪ್ರೇ ಮಾಡಿ. ಮತ್ತು ತುಂಬ ಜನ ಬಂದುಬಿಟ್ಟು ಕೇಳ್ತಾ ಇದ್ರಿ ನನಗೆ ಎಂತಕ್ಕೆ ವ್ಲಾಗ್ ಮಾಡಲು, ಕಾಲೆಲ್ಲ ಬರ್ತಾ ಇತ್ತು ಗೈಸ್. ಯಾರ್ಯಾರಿಗೆ ನಂಬರೆಲ್ಲ ಕೊಟ್ಟು ಕಾಲ್ ಮಾಡಿಸ್ತಿದ್ದೀರಾ, ಪ್ಲೀಸ್ ಮಾಡಬೇಡಿ ಆ ಥರ. ಇವಾಗ ಅಂದ್ರೆ ನಾನು ಸ್ವಲ್ಪ ನನಗೂ ಕೂಡ ಫ್ರೀ ಬೇಕು ಸ್ವಲ್ಪ. ಸೊ ಹಾಗೆ ಗೈಸ್ ಇವಾಗ ನಾವು ಹೋಗ್ತಾ ಇದ್ದೇವೆ. ಮಾಷಾಲ್ಲ ತುಂಬಾ ಖುಷಿ ಆಗ್ತಾ ಉಂಟು. ಮನೆಯಿಂದ ಹೊರಗೆ ಹೋಗ್ತೇವೆ ಅಂತ ಹೇಳುವಾಗ ಮನೆಯಲ್ಲಿ ಇದ್ದು ತುಂಬ ಬೋರ್ ಆಗುತ್ತೆ ಗೈಸ್, ತುಂಬ ದಿವಸ ಆಯಿತು. ಹಾಗೆ ಹೋಗ್ತಾ ಬರ್ತಾ ಇದ್ವಿ ಮ್ಯಾಂಗ್ಳೂರಲ್ಲ, ಬಟ್ ಆದರೆ ಸ್ವಲ್ಪ ಹೀಗೆ ಔಟ್ಸೈಡ್ ಹೋಗಲಿಲ್ಲ, ಹಾಗೆ ಹೋಗ್ತಾ ಇದ್ವಿ. ನಮ್ಮ ಸಲ್ಮಾನ್ ಅವರು ಕೂಡ ರೆಡಿಯಾಗಿದ್ದಾರೆ, ರೆಡಿ ಆಗ್ತಾ ಇದ್ದಾರೆ ಗೈಸ್. ನೋಡಿ ಹೋಗುದು ನೋಡಿ. ಹಾಗೆ ಫೈನಲಿ ಶಂಜ ಕೂಡ ಕೆಳಗೆ ಹೋಗಿದ್ದಾಳೆ. ಈಗ ನಾವು ಹೋಗಿ ಎಲ್ಲ ಆದಮೇಲೆ ಸಿಗುವ. ಓಕೆ ಹಾಗೆ ಗೈಸ್, ನಾವು ಫೈನಲಿ ಹೋಗಲಿಕ್ಕೆ ಹೊರಟಿದ್ದೇವೆ ಗೈಸ್. ನನ್ನ ಶಂಜ ಸ್ವಲ್ಪ ಶೋಗಾಗಿ ಹಾಗೆ ನಿಂತ್ಕೊಳ್ತಾಳೆ, ಮತ್ತು ಸುಮ್ಮನೆ ಕೆಳಗೆ ಕೂತ್ಕೊಳ್ತಾಳೆ. ಹಾಗೆ ಹೋಗ್ತಾ ನಮ್ಮ ಕಣ್ಣಂಗರ್ ದರ್ಗಾ ಮಾಷಾಲ್ಲ ಖುಷಿಯಾಗುತ್ತೆ ನೋಡ್ತಾ ಹೋಗಲಿಕ್ಕೆ. ಹಾಗೆ ಮಾಷಾಲ್ಲ ಯರ್ಮಲ್ ದರ್ಗಾ ಹಾಗೆಯೇ ಸಿಗುತ್ತೆ. ನಾವು ಉಡುಪಿಗೆ ಹೋಗುವಾಗಲ್ಲ ನಾವು ಡೈಲಿ ನೋಡ್ಕೊಂಡು ಹೋಗೋದು ಅದೊಂಥರ ಖುಷಿಯೇ ಬೇರೆ. ಹಾಗೆ ಫೈನಲಿ ನಾವು ರೀಚ್ ಆದ್ವಿ ಉಡುಪಿ ಉತ್ಸವ. ಹಾಗೆ ಔಟ್ಸೈಡ್ ಈ ಥರ ಇತ್ತು, ಒಳಗೆ ಕೂಡ ಇದೇ ಥರ ಉಂಟು. ಹಾಗೆ ಮತ್ತೆಂತ ಇಲ್ಲ ಸ್ಪೆಷಲ್. ಹಾಗೆ ನಾವು ಫೈನಲಿ ಹೋಗ್ತಾ ಫ್ರಂಟಲ್ಲಿದೊಂದು ಎಲಿಫೆಂಟ್ಸ್ ಎಲ್ಲ ಇತ್ತು, ಫೋಟೋಸ್ ಎಲ್ಲ ತೆಗಿತಾ ಇದ್ರು. ಹಾಗೆ ಟಿಕೆಟ್ ಎಲ್ಲ ಮಾಡಿ ಹಾಗೆ ಒಳಗೆ ಹೋದ್ವಿ. ಒಳಗೆ ಹೋದಾಗ ಎಂತ ಇಲ್ಲ ಗೈಸ್, ಎಲ್ಲ ಒಂಥರ ಖಾಲಿ ಹೀಗೆ ಒಂದು ಫೋಟೋಸ್ ತೆಗಿಲಿಕ್ಕೆಲ್ಲ ಉಂಟು ಅಷ್ಟೇ, ಸುಮ್ಮನೆ ವೇಸ್ಟ್. ಹಾಗೆ ಹೋಗ್ತಾ ಆಚೆ ಈಚೆ ಮಾತಾಡ್ತಾ ನಗಾಡ್ತಾ ನಾವು ಹೋದ್ವಿ. ಅಂತೂ ಇಂತೂ ಟೈಮ್ ಪಾಸ್ ಆಯಿತು. ಮತ್ತು ಇದೆಲ್ಲ ಎಂತ ಗೈಸ್, ಇದೆಲ್ಲ ನೋಡಲಿಕ್ಕೆ ನಾವು ಉಡುಪಿ ಉತ್ಸವಕ್ಕೆ ಬರಬೇಕಾ ಹೇಳಿ, ಸುಮ್ಮನೆ ವೇಸ್ಟ್. ನಾವೊಂದು 2 ವರ್ಷ ಮುಂಚೆ ನಾನು ಹೋಗಿದ್ದೆ, ತುಂಬ ಖುಷಿಯಾಗಿತ್ತು, ತುಂಬ ಒಳ್ಳೆ ಇತ್ತು. ಬಟ್ ಈ ಸಲ ನಮ್ಗೆ ಸ್ವಲ್ಪ ಇಷ್ಟ ಆಗಲಿಲ್ಲ. ಹಾಗೆ ಸಲ್ಮಾನ್ ಅವ್ರು ಹೇಳ್ತಿದ್ರು, ಬಂದದ್ದಕ್ಕೆ ದುಡ್ಡು ಕೊಟ್ಟಿದ್ದಲ್ಲ 100 ರೂಪೀಸ್, ಅದೆಲ್ಲ ವಸೂಲಿ ಆಗಲಿ, ಇದರ ಜೊತೆಲಿ ನಿಂತ್ಕೊಂಡು ಫೋಟೋಸ್ ತೆಗೆಯುವ ಅಂತ. ನಾವು ಯಾವುದರಲ್ಲಿ ನಿಂತ್ಕೊಂಡು ಫೋಟೋಸ್ ತೆಗಿಲಿಲ್ಲ. ಸಲ್ಮಾನ್ ಅವರಾದ್ರೆ ಇದರಲ್ಲಿ ಸ್ವಲ್ಪ ಆದರೂ ನಿಂತ್ಕೊಂಡಿದ್ದು, ಸುಮ್ಮನೆ ತಮಾಷೆ ಮಾಡ್ತಲ್ಲ ನಗಾಡ್ತಲ್ಲ ಹೋದ್ವಿ. ಹಾಗೆ ಗೈಸ್ ಹೀಗೆಲ್ಲ ಇತ್ತು. ಮತ್ತು ನಾನು ಶಾಂತ ನಿದ್ದೆಯಿಂದ ಎದ್ದಿದ್ದಷ್ಟೇ, ಅವಳು ಕೂಡ ಅಷ್ಟು ಇದು ಮಾಡ್ತಿರ್ಲ ಇತ್ತು, ಆ್ಯಕ್ಟಿವ್ ಇರಲಿಲ್ಲ, ಬೇಡ ಅಂತೆಲ್ಲ ಹೇಳ್ತಾ ಇದ್ಲು. ಹಾಗೆ ಗೈಸ್ ನೋಡಿ, ನೀವು ಕೂಡ ನೋಡಲಿ ಅಂತೇಳಿ ನಾನು ವಿಡಿಯೋ ಮಾಡಿದ್ದು. ಬಂದದಲ್ಲಿ ಒಂದು ಮಾತ್ರ ಒಳ್ಳೆಯದಾಗಿದೆ ಅಂತೇಳಿದರೆ ಈ ಒಂದು ಇದೆ, ಎಲ್ಲರೂ ಇದನ್ನೇ ನೋಡ್ತಾ ಇದ್ರು. ಇದೊಂದು ಸ್ವಲ್ಪ ಚೆನ್ನಾಗಿತ್ತು ಅಷ್ಟೇ, ಸ್ವಲ್ಪ ನೋಡ್ಲಿಕ್ಕೆ. ಅಂದರೆ ಅವ್ರು ನೀರಲ್ಲಿ ಇದು ಮಾಡೋದು ಸ್ವಲ್ಪ ಖುಷಿ ಆಯಿತು ಅಷ್ಟೇ, ಮತ್ತು ಬೇರೆ ಅಂತ ಅದು ಕೂಡ ಎಂತ ಸ್ಪೆಷಲ್ ಅಂತ ಇಲ್ಲ. ಬಟ್ ಗ್ರೇಟ್ ಅಲ್ಲ ಪಾಪ, ಅವರು ಅಷ್ಟು ಎಷ್ಟೆಷ್ಟು ಹೊತ್ತು ಅದರಲ್ಲಿ ನೀರಲ್ಲಿ ಇಡ್ತಾರೆ, ತುಂಬ ಚೆಂದ ಆಗ್ತಾ ಇತ್ತು. ಸೊ ಅದು ನೋಡ್ಲಿಕ್ಕೆ ಒಂದು ತುಂಬ ಜನ ಇಟ್ಕೊಂಡಿದ್ರು. ಹಾಗೆ ಅಷ್ಟೇ ಗೈಸ್. ಮತ್ತು ಇದರಲ್ಲಿ ಎಂತ ಸ್ಪೆಷಲ್ ಅಂತ ಇಲ್ಲ. ವ್ಲಾಗ್ ಮಾಡಲಿಕ್ಕೂ ಕೂಡ ಬೇಡ ಅಂತ ಅನಿಸಿತ್ತು, ಯಾಕಂತೇಳಿದ್ರೆ ಅಷ್ಟೇನು ಸ್ಪೆಷಲ್ ಇರಲಿಲ್ಲ ಈ ಸತಿ. ಮತ್ತು ಸ್ಟಾರ್ಟಿಂಗಾಗಿ ಗೊತ್ತಿಲ್ಲ, ಅದು ಯಾವಾಗ ಸ್ಟಾರ್ಟ್ ಆಗಿತ್ತು ಗೊತ್ತಿಲ್ಲ, ಎಂಡು ಕೂಡ ಬೇಗನೆ ಇರ್ಬೋದು, ಜನವರಿಯಲ್ಲಿ ಗೊತ್ತಿಲ್ಲ, ಡಿಸೆಂಬರ್ ಲಾಸ್ಟಿಗೆ ಎಂಡ ಗೊತ್ತಿಲ್ಲ ನನಗೆ ಸರಿ ಅಂತ. ಹಾಗೆ ಗೈಸ್ ಶಂಜನಿಗೆ ಕೂಡ ತುಂಬ ಇಷ್ಟ ಆಯಿತು, ಇದನ್ನು ನೋಡ್ತಾ ಇದ್ಲು ಜಾಸ್ತಿ ಹೊತ್ತಲ್ಲೇ ನಿಂತ್ಕೊಂಡಿದ್ವಿ ನಾವು ನೋಡಲಿ ಅಂತ ಹೇಳಿ. ಹಾಗೆ ಗೈಸ್ ಫೈನಲಿ ನಾವು ಔಟ್ಸೈಡ್ಗೆ ಬರುವ ಅಂತೇಳಿ ಬಂದ್ವಿ, ಮತ್ತು ಬೇರೆ ಎಂತ ಇರಲಿಲ್ಲಲ್ಲ. ಹಾಗೆ ಇಲ್ಲಿ ಬಂದು ಇದೊಂದು ತಗೊಂಡ್ವಿ ಗೈಸ್, ಪೊಟ್ಯಾಟೋದು. ಒಳ್ಳೆ ಟೇಸ್ಟ್ ಇತ್ತು ಮಾತ್ರ, 100 ರೂಪೀಸ್ ಒಂದಕ್ಕೆ, ಟೇಸ್ಟ್ ಇತ್ತು. ಹಾಗೆ ಅದು ನಾನು ಅರ್ಧ ತಿಂಗಳು ಶಂಜನಿಗೆ ಕೊಟ್ಟೆ. ಮತ್ತು ಶಂಜ ಅದರಲ್ಲಿ ಆಡ್ತೆ ಅಂತ ಹೇಳಿದ್ರು, ಅದೆಲ್ಲ ದೊಡ್ಡ ಮಕ್ಕಳಿದ್ರು, ನಾನು ಆಡ್ಲಿಕ್ಕೆ ಬಿಡಲಿಲ್ಲ. ಮತ್ತು ಇದರಲ್ಲಿ ಕೂತ್ಕೊಳ್ಸಿದ್ದು, ಹೋಗಲಿ ಶಂಜ ಕೂತ್ಕೊಂಡಿದ್ದಾಳೆ ಗೈಸ್. ಮಾಷಾಲ್ಲ ತುಂಬಾ ಖುಷಿಯಾಗುತ್ತೆ, ಅವಳಿಗೆ ಇಷ್ಟ ಈ ಥರ, ನನ್ನ ಥರ ಅವಳಿಗೆ ಎಲ್ಲದರಲ್ಲಿ ಕೂತ್ಕೊಳ್ಬೇಕಂತ ಆಸೆ. ಫಸ್ಟಿನ ಲಾಸ್ಟ್ ಇಯರು ಹಾಗೆ ಪಡುಬಿದ್ರೆ ಉತ್ಸವಕ್ಕೆ ಹೋದಾಗ, ಬೀಚ್ ಉತ್ಸವ ಇತ್ತು ಏನೋ, ಅಲ್ಲಿ ಕೂಡ ಹಾಗೆ ನನ್ನ ಜೊತೆ ಎಲ್ಲದರಲ್ಲಿ ಕೂತ್ಕೊಳ್ಳಿಕ್ಕೆ ರೆಡಿ ಇದ್ಲು ಅವಳು. ಮಾಷಾಲ್ಲ ಇದರಲ್ಲಿ ಕೂತ್ಕೊಂಡಿದ್ಲು ನೋಡಿ, ಅಲ್ಲಿ ಲಾಸ್ಟಿಗೆ ಬಗ್ಗೆ ಹೋದ್ಲು, ನನಗೆ ಭಯ ಆಯಿತು, ಮತ್ತು ಇಳಿಸಿದ್ದು ಬೇಗನೆ. ಹಾಗೆ ಗೈಸ್ ನನಗೆ ಒಂದು ಖುಷಿ ಆಯಿತು, ನನಗೆ ಯಾವುದರಲ್ಲಿ ಕೂತ್ಕೊಳ್ಳಿಕ್ಕೆ ಇರಲಿಲ್ಲ, ನಾನು ಶಂಜ ಕೂತ್ಕೊಳ್ಳಲ್ಲ ಅಂತ ಹೇಳಿ. ಹಾಗೆ ಮತ್ತು ನನ್ನ ತಮ್ಮನಿಗೂ ಕೂಡ ಹಾಗೇನೆ, ಅವನು ಅಲ್ಲಿ ನೋಡಿ ಕೂತ್ಕೊಂಡಿದ್ದಾನೆ. ಸೊ ಅದೇ ಅವನಿಗೆ ಮತ್ತೆ ಬೇರೆದ್ರಲ್ಲೆಲ್ಲ ಕೂತ್ಕೊಳ್ಳಿಕ್ಕೆ ಭಯ.
ಹಾಗೆ ಹಾಗೆ ಮತ್ತು ಫೈನಲಿ ಆಯಿತು. ನಾವು ಮತ್ತೆ ಇದೊಂದು ನೋಡಿದ್ದೆ ಗೈಸ್, ಇದರಲ್ಲಿ ನಾನು ಗ್ಯಾರಂಟಿ ಕೂತ್ಕೊಳ್ತಾ ಇದ್ದೆ ಅಲ್ಲದ ಟೈಮ್ ಆಗಿದ್ದಿದ್ರೆ. ಮತ್ತು ತುಂಬಾ ಖುಷಿಯಾಗುತ್ತೆ, ನನಗಿಷ್ಟ ಈ ಥರ ಅಲ್ಲ. ಹಾಗೆ ಫೈನಲಿ ಔಟ್ಸೈಡ್ ಬಂದ್ವಿ, ನಾವು ಹೊರಗಡೆ ಬಂದ್ವಿ ಅಲ್ಲಿಂದ. ಸಾಕಾಯಿತು ಗೈಸ್. ಹಾಗೆ ಮತ್ತು ಫೈನಲಿ ಮನೆಗೆ ಹೋಗೋದು ಅಷ್ಟೇ ವಿಷಯ. ಹಾಗೆ ಗೈಸ್, ಅದು ಅಲ್ಲಿದ್ದು ಹೊರಗೆ ಬರೋಕ್ಕಿಂತ ಮುಂಚೆ ಶಂಜ ಇದೊಂದು ಆಡಲಿಕ್ಕೆ ಒಂದು ತಗೊಂಡಿದ್ಲು ಗೈಸ್. ಅದನ್ನು ಸಾಮಾನವ್ರು ತೋರಿಸ್ತಿದ್ರು. ಅವಳಿಗೆ ಎಂಥ ಖುಷಿ. ಅದು ಸ್ವಲ್ಪ ಹೊತ್ತಲ್ಲೇ ಮನೆಗೆ ಮುಟ್ಟೋಕ್ಕಿಂತ ಮುಂಚೆನೇ ಅದರದ್ದು ನೀರೆಲ್ಲ ಚೆಲ್ಲಿ ಒಟ್ರಾಶಿ ಮಾಡಿದ್ಲು ಅವಳಿಗೆ. ಮತ್ತು ಜಾಸ್ತಿ ನಾನೇನು ಆಟ ಆಡೋ ಸಾಮಾನು ತೆಗೆದು ಕೊಡೋದಿಲ್ಲ ಗೈಸ್, ಎಷ್ಟು ಬೇಕು ಅಷ್ಟೇ, ಯಾವುದು ಒಳ್ಳೇದಿರುತ್ತೆ ಅದು ಮಾತ್ರ. ಮತ್ತು ಇದೆಲ್ಲ ನಾನು ಅವಳು ಸಾಮಾನವ್ರು ತೆಗೆದು ಕೊಟ್ಟಿದ್ದು. ಹಾಗೆ ಫೈನಲಿ ನಾವು ಬ್ರಹ್ಮವರ ರೀಚ್ ಆಗಿ ಹೋಟೆಲಲ್ಲಿ ಕೂತ್ಕೊಂಡಿದ್ವಿ. ಸಲ್ಮಾನ್ ಅವ್ರು ಕೂಡ ಟಯರ್ಡ್ ಆಗಿದ್ದರು, ನನಗೂ ಕೂಡ ಬಚ್ಚಿ ಹೋಗಿತ್ತು ಗೈಸ್. ನಾನು ಅದರಲ್ಲಿ ಮಾತಾಡಿದ್ದು ಕಟ್ ಮಾಡಿದೆ, ಯಾಕಂತ ಹೇಳಿದರೆ ಅಲ್ಲಿ ಮಾತಾಡುವಾಗೆಲ್ಲ ಬೇರೆ ಅವ್ರು ಬಂದವರೆಲ್ಲ ಬರ್ತಾಯಿದ್ರು. ಸೊ ಹಾಗೆ ಗೈಸ್ ಅದೇ ತುಂಬಾ ಡಲ್ ಆಗಿದ್ವಿ ನಾವಿಬ್ಬರು ಕೂಡ, ಅಂದರೆ ಟಯರ್ಡ್ ಆಗಿತ್ತು. ಸಲ್ಮಾನ್ ಅವ್ರಿಗೆ ಪಾಪ ಕ್ಯಾಮರಾ ಅಂದರೆ ಸ್ವಲ್ಪ ಇದು ಜಾಸ್ತಿ, ವೀಡಿಯೋ ಎಲ್ಲ ಮಾಡೋದು. ಅವ್ರು ಎಂಥದ್ದು ಹೇಳ್ತಾ ಇದ್ದೆ, ಅದು ಸ್ವಲ್ಪ ತಪ್ಪಾಯ್ತು, ಅದಕ್ಕೆ ನನಗೆ ಸರಿಯಾಗಿ ಹೇಳಿಕೊಡ್ತಾಯಿದ್ರು. ಹಾಗೆ ಗೈಸ್ ವಿಷಯ. ಹಾಗೆ ನಾನು ಇದು ವಿಡಿಯೋ ನಾನು ಈಗ 2 days ಆಯಿತು ಇದು ಹೋಗಿ ಬಂದು, ಬೇಗ ಒಂದು ಅಪ್ಲೋಡ್ ಮಾಡುವ ಅಂತ ಹೇಳಿ ವಾಯ್ಸ್ ಕೊಡ್ತಾ ಇರೋದು. ಹಾಗೆ ಗೈಸ್ ಮೆನು ನೋಡಿ ಆರ್ಡರ್ ಮಾಡುವ ಅಂತ ಹೇಳಿ ಬೇಗ ಆರ್ಡರ್ ಮಾಡೋದು, ಅಂದರೆ ಹಸಿವಾಗ್ತಿತ್ತು ಜೋರು. ಹಾಗೆ ಫೈನಲಿ ನಾವು ಇದೆಲ್ಲ ಆರ್ಡರ್ ಮಾಡಿದ್ದು ಗೈಸ್. ಹಾಗೆ ಎಲ್ಲರೂ ಒಟ್ಟಿಗೆ ಹೋಗಿ ತಿನ್ನುವಾಗ ಖುಷಿಯಾಗುತ್ತೆ. ಹಾಗೆ ನಾನು ಫ್ರೈಡ್ ರೈಸ್ ತೊಗೊಂಡು, ನನಗೆ ನೂಡಲ್ಸ್ ಎಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ. ಮತ್ತು ಚಿಲ್ಲಿ ಎಲ್ಲ ತುಂಬ ಟೇಸ್ಟ್ ಇತ್ತು, ಚೆನ್ನಾಗಿತ್ತು. ಹಾಗೆ ಮತ್ತು ಅಲ್ಲಿಂದ ನಾವು ಡೈರೆಕ್ಟಾಗಿ ಹೋಗಿದ್ದು ಬ್ರಹ್ಮಾವರ ಉತ್ಸವಕ್ಕೆ. ಬ್ರಹ್ಮಾವರ ಉತ್ಸವದಲ್ಲಿ ನಮಗೆ ನಿಜ ತುಂಬ ಬೇಜಾರಾಯಿತು, ತುಂಬಾ ಒಳ್ಳೆ ಇತ್ತು ಅಲ್ಲಿ ಬ್ರಹ್ಮಾವರ ಉತ್ಸವ. ನಾವು ಬೇಗನೆ ಬರಬೇಕಿತ್ತು ಅಂತೇಳಿ ತುಂಬಾ ಮಿಸ್ ಮಾಡಿದ್ವಿ. ಹಾಗೆ ನನ್ನ ಶಂಜನು ಫೈನಲಿ ಅಲ್ಲಿ ಕೂಡ ಎಂಜಾಯ್ ಮಾಡಿದ್ಲು. ತುಂಬಾ ಖುಷಿ ಆಯಿತು ಗೈಸ್, ತುಂಬಾ ಖುಷಿ ಆಯಿತು. ಇಲ್ಲಿ ಅಂತೂ ತುಂಬ ಸಂತೆ ಇತ್ತು, ತುಂಬಾ ಕ್ರೌಡ್ ಕೂಡ ಇತ್ತು. ಮತ್ತು ಇವರು ಆಡಿದ್ದುಂಟಲ್ಲ ನಿಜ ತುಂಬಾ ಚೆನ್ನಾಗಾಗಿತ್ತು. ಅವ್ರು ಯಾರಿಗಾದರೂ ಅವ್ರದ್ದು ಪರಿಚಯ ಇದ್ದರೆ ಅವರಿಗೆ ವಿಡಿಯೋ ಶೇರ್ ಮಾಡಿ, ಓಕೆ. ಹಾಗೆ ತುಂಬಾ ಚೆನ್ನಾಗಾಗಿತ್ತು ಅವ್ರು ಆಡಿದ್ದು, ನನಗೆ ತುಂಬಾ ಇಷ್ಟ ಆಯಿತು. ನಾನು ಹೋಗುವಾಗ ಅವ್ರು ಸ್ಟಾರ್ಟ್ ಮಾಡಿದಷ್ಟೇ ಹಾಡಲಿಕ್ಕೆ. ಹಾಗೆ ಫೈನಲ್ ನನ್ನ ಶಂಜ ಅಲ್ಲಿ ಉಡುಪಿ ಉತ್ಸವದಲ್ಲಿ ಹೇಳಿದ್ದಲ್ಲ ಇದರಲ್ಲಿ ಆಟ ಆಡಬೇಕಂತೇಳಿ, ಹಾಗೆ ನನಗೆ ಇಲ್ಲಿ ಬ್ರಹ್ಮವರದಲ್ಲಿ ಆಟ ಆಡಲಿಕ್ಕೆ ನಾನು ಚಾನ್ಸ್ ಕೊಟ್ಟೆ ಅವಳಿಗೆ. ಯಾಕಂತೇಳಿದರೆ ಇಲ್ಲಿ ಸಣ್ಣ ಮಕ್ಕಳೇ ಇದ್ದದ್ದು, ಮತ್ತು ಅವಳ ಆ ಡ್ರೆಸ್ಸಿಂದ ಅವಳಿಗೆ ತುಂಬಾ ಕಷ್ಟ ಆಯಿತು. ಮತ್ತು ಸೆಕೆಂಡ್ ರೌಂಡಲ್ಲಿ ಡ್ರೆಸ್ ಸ್ವಲ್ಪ ಮೇಲೆ ಕಟ್ಟಿ ಕಳಿಸಿದ್ದು, ಪಾಪ ಅವಳಿಗೆ ಗೊತ್ತಿಲ್ಲ. ಮತ್ತು ಅವಳಿಗಿಂತಲೂ ಸಣ್ಣದಿರಬೇಕು ಅದು, ಆ ಮಗು ಅದು ಎಷ್ಟು ಸ್ಪೀಡ್ ಹೋಗ್ತಿತ್ತು. ಶಂಜ ಲಾಸ್ಟ್ ಟೈಮ್ ಪಡುಬಿದ್ರೆಯಲ್ಲಿ ಚೆನ್ನಾಗಿ ಇದರಲ್ಲಿ ಮಾಡಿದ್ದು, ಆಟ ಆಡಿದ್ಲು. ಬಟ್ ಈ ಟೈಮು ಮಲ್ಪೆಯಲ್ಲಿ ಇರಬೇಕು ಮೇ ಬಿ, ಶಂಜ ಚೆನ್ನಾಗಿ ಆಟ ಆಡಿದ್ಲು. ಬಟ್ ಇಲ್ಲಿ ಅವಳಿಗೆ ಆ ಡ್ರೆಸ್ಸಿಂದ ಹೋಗ್ಲಿಕ್ಕಾಗಲಿಲ್ಲ, ಇಲ್ಲಾಂದ್ರೆ ಇಷ್ಟೊಳಗೆ ಮೇಲೆ ಇರ್ತಿದ್ಲು. ಬಟ್ ಅವಳಿಗೊಂದು ಆಸೆ ಅಲ್ಲ, ಅದಕ್ಕೆ ಇರಲಿ ಹೋಗಲಿ ಅಂತೇಳಿ. ನನಗೆ ತುಂಬ ಭಯ ಆಗ್ತಿತ್ತು ಗೈಸ್, ರಿವರ್ಸ್ ಎಲ್ಲಾದರೂ ಬೀಳ್ತಾಳ ಹಾಗೆ ಮತ್ತು ಮಕ್ಕಳೆಲ್ಲ ಮೈ ಮೇಲೆ ಬೀಳ್ತಾರ ಅಂತೆಲ್ಲ ಭಯ ಆಗುತ್ತೆ. ಎಷ್ಟಾದರೂ ನಮಗೊಂದು ಭಯ ಕೇರಿರುತ್ತೆ ಅಲ್ಲ. ಸೊ ಹಾಗೆ ನೋಡ್ತಾನೇ ಇದ್ವಿ ಅವಳನ್ನೇ. ಮತ್ತು ಅವಳಿಗೆ ಈ ಥರ ವೀಡಿಯೋಸ್ ಮಾಡಿ ಉಂಟಲ್ಲ, ಅವಳಿಗೆ ತೋರಿಸಿದ್ರೆ ಅವಳಿಗೊಂಥರ ಖುಷಿ. ಹಾಗೆ ನಾನು ವೀಡಿಯೋಸ್ ಮಾಡೋದು ಅವಳಿದೆಲ್ಲ. ಮತ್ತು ಹಾಗೆ ಗೈಸ್ ಅವಳು ಮತ್ತು ಅವನು ಹೋಗ್ತಾ ಇದ್ದಾರಲ್ಲ ಇಬ್ಬರು ಕೂಡ. ಅವಳು ಮೇಲೆ ಹೋಗಿ ಕೆಳಗೆ ಬರಲಿಕ್ಕೆ ಅವಳಿಗೆ ಗೊತ್ತಾಗಲಿಲ್ಲ. ಮತ್ತು ನಾವು ಹೇಳಿ ಕೆಳಗೆ ಕಳಿಸಿದ್ದು. ಮತ್ತು ಅಲ್ಲಿ ಕೂಡ ಹಾಗೆ ಅದು ಆಡಿ ಎಲ್ಲ ಆದಮೇಲೆ ಮತ್ತು ಇದು ಬಲೂನ್ ಬೇಕಂತ ಹೇಳಿ ಇದು ಮಾಡಿದ್ಲು, ಎಲ್ಲ ಮಕ್ಕಳ ಜೊತೆ ಎಲ್ಲರ ಜೊತೆ ಇತ್ತಲ್ಲ. ಹಾಗೆ ಅದು ತೆಗೆದುಕೊಟ್ಟು ಅರ್ಧ ಗಂಟೆಯಲ್ಲಿ ಅದು ಎಲ್ಲ ಫುಲ್ ಹೋಗಿದೆ. ಹಾಗೆ ಫೈನಲಿ ನಾವು ಚರ್ಮುರಿ ಎಲ್ಲ ಗೈಸ್, ಹಾಗೆ ಫೈನಲಿ ನಾವು ಹೋಗಿದ್ದು ಎಲ್ಲವೂ ನೀವು ನೋಡಿದ್ದೀರಾ ಗೈಸ್. ನಿಜ ಹೇಳಬೇಕಂತ ಹೇಳಿದ್ರು ಉಂಟಲ್ಲ, ನಮಗೆ ಈ ಉಡುಪಿ ಉತ್ಸವಕ್ಕೆ ಹೋಗಿದ್ದು ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ. ಯಾಕಂತ ಹೇಳಿದರೆ ಸ್ಟಾರ್ಟಿಂಗ್ ಇದ್ದದಕ್ಕೂ ಗೊತ್ತಿಲ್ಲ, ಅದು ಯಾವಾಗ ಎಂಡ್ ನಮ್ಗೆ ಅದು ಕೂಡ ಗೊತ್ತಿಲ್ಲ. ಬಟ್ ಆದರೂ ನಿಜ ಗೈಸ್ ಯಾಕೋ ಇಷ್ಟನೇ ಆಗಲಿಲ್ಲ ಈಗ ಸಲ. ಇಲ್ಲಾಂದರೆ ಯಾವಾಗಲೂ ಉಡುಪಿ ಉತ್ಸವ ಅಂತ ಹೇಳುವಾಗ ಫುಲ್ ಖುಷಿಯಾಗುತ್ತೆ, ಮತ್ತು ಅಷ್ಟೇ ಕ್ರೌಡ್ ಇರುತ್ತೆ, ತುಂಬಾ ಖುಷಿಯಾಗುತ್ತೆ. ಬಟ್ ಈ ಸಲ ನಾವು ಹೋಗಿದ್ದು ಸಂಡೇ, ಜನ ಕೂಡ ಅಷ್ಟು ಇರಲಿಲ್ಲ. ಮತ್ತು ಏನು ಕೂಡ ತಿನ್ನೋದು ಕೂಡ ಐಟಮ್ಸ್ ಕೂಡ ಏನು ಕೂಡ ಇರಲಿಲ್ಲ. ಆಟ ಆಡ್ಲಿಕ್ಕೆ ಕೆಲವೊಂದಿತ್ತು, ಬಟ್ ಅಷ್ಟು ಒಳ್ಳೆಯದೇ ಇರಲಿಲ್ಲ. ಓಕೆ, ಸುಮ್ಮನೆ ವೇಸ್ಟ್ ಅಂತ ಇತ್ತು ಹೋಗಿದ್ದು. ನನ್ನ ಶಂಜ ಮಾತಾಡ್ತಾ ಇದ್ದಾಳೆ, ಇರಲಿ ಆಯಿತಾ. ಹಾಗೆ ಗೈಸ್ ಸುಮ್ಮನೆ ಎಂಟ್ರಿ ಫೀಸ್ ಕೂಡ 100 rupees per person.
ಎಂತ ಸುಮ್ಮನೆ ವೇಸ್ಟ್, ಒಳಗೆ ಹೋಗಿ ತಿರುಗಿ ಬಂದಾಗೆ ಆಯಿತು, ಎಂಥದ್ದು ಇಲ್ಲ. ಅದೊಂದು ವಾಟರಲ್ಲಿ ಇಬ್ಬರು ಲೇಡಿ ಇದು ಮಾಡೋದು, ಅದೊಂದು ಚೂರು ಚೆನ್ನಾಗಿತ್ತು, ಓಕೆ. ಅದನ್ನು ನೋಡಲಿಕ್ಕೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರು, ಓಕೆ. ಮತ್ತು ಬೇರೆ ಎಂತ ಕೂಡ ಅಷ್ಟಿದಿರಲಿಲ್ಲ. ಮತ್ತು ಇದು ಎಂತ ಫೋಟೋಸ್ ಎಲ್ಲ ತೆಗಿಲಿಕ್ಕಿತ್ತು, ಯಾರು ತೆಗಿತಾರೆ ಗೈಸ್? ನಮ್ಗೆ ಈಗ ಹೇಳುದು ಅಲ್ಲಿ ಫೋಟೋಸ್ ತೆಗೆದು ಸುಮ್ಮನೆ ವೇಸ್ಟ್, ಎಂತಕ್ಕೆ ಅಂತ. ನೋಡಲಿಕ್ಕೇ ಖುಷಿ ಆಗುತ್ತೆ ಅಷ್ಟೇ, ಫೋಟೋಸ್ ತೆಗಿತಾ ಯಾರು ಕೂತ್ಕೊಳ್ತಾರೆ. ಮತ್ತು ಅದೇ ಅಷ್ಟು ಚೆನ್ನಾಗೇ ಇರಲಿಲ್ಲ, ಇಲ್ಲಾಂದರೆ ಪ್ರಾಣಿದು ಅದೆಲ್ಲ ಇರುತ್ತೆ, ತುಂಬಾ ಚೆನ್ನಾಗಾಗುತ್ತೆ, ಖುಷಿ ಆಗುತ್ತೆ. ಈ ಸಲ ಅಷ್ಟು ಏನು ಚೆನ್ನಾಗಿರಲಿಲ್ಲ, ಸುಮ್ಮನೆ ವೇಸ್ಟ್ ಅಂತ ಆಯಿತು ಹೋಗಿದ್ದು. ಹಾಗೆ ಗೈಸ್ ಅಲ್ಲಿಂದ ನಾವು ಮತ್ತೆ ಎಂತ ಮಾಡಿದ್ದು, ಮತ್ತು ನಾವು ಆ್ಯಕ್ಚುಲಿ ಆ ದಿವಸ ಸಂಡೇ ಮನೆಗೆ ಹೋಗಿ, ನಮ್ಮ ಮನೆಗೆ ಊರಿಗೆ ಹೋಗಿ ಮಂಡೇ ದಿವಸ ಅಲ್ಲಿ ಹಾಸ್ಪಿಟಲ್ ಹೋಗ್ಲಿಕ್ಕಿತ್ತು ನನಗೆ ಟೆಸ್ಟಿಗೆ. ಸೊ ಹಾಗೆ ಎನಿಸಿ ಹೋಗಿದ್ದು. ಹಾಗೆ ಅದೇ ನಮಗೆ ನಮ್ಮ ಬ್ರಹ್ಮಾವರದಲ್ಲಿ ಉತ್ಸವ ಇತ್ತು ಗೈಸ್. ಬ್ರಹ್ಮಾವರದಲ್ಲಿ ಫ್ರೀಯಾಗಿ ಇದ್ದದ್ದು ಎಂಟ್ರಿ ಎಲ್ಲ. ನಾವು ಫಸ್ಟಿಗೆ ಗೊತ್ತಿದ್ರೆ ಒಂದು ಸಂಜೆ ಆಗುವಾಗ್ಲೇ ಹೋಗ್ತಾ ಇದ್ವಿ, ಅಂದರೆ ಅಸರ್ ಟೈಮಿಗೆ ಹೋಗ್ತಾ ಇದ್ವಿ. ತುಂಬಾ ಖುಷಿ ಆಗ್ತಿತ್ತು, ಅಲ್ಲಿ ತುಂಬಾ ಎಂಜಾಯ್ ಮಾಡ್ಬೋದಿತ್ತು. ಅಲ್ಲಿ ಎಷ್ಟು ಡೇಸ್ ಇತ್ತು ಇರಬೇಕು, ಮೇ ಬಿ 3 days 4 days ಗೊತ್ತಿಲ್ಲ ಸರ್, ಎಷ್ಟೋ ಡೇಸ್ ಇತ್ತು. ಬಟ್ ನಿಜ ಹೇಳ್ತೇನೆ, ಅಲ್ಲಿ ತುಂಬ ಚೆನ್ನಾಗಾಗಿದೆ. ಬಟ್ ನಾವು ಹೋಗಿದ್ದು ಇಲ್ಲಿ ಎಲ್ಲ ಆಗಿ ಅಲ್ಲಿಗೆ ಬ್ರಹ್ಮಾವರ ಹೋಗಿ, ಅಲ್ಲಿ ನಾವು ಬ್ರಹ್ಮಾವರದಲ್ಲಿ ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ಫುಡ್ ಮಾಡಿ, ಅಮ್ಮ ಹೇಳಿದರು ಮತ್ತೆ ಮನೆಗೆ ಹೋಗಿ ಮಾಡಬೇಕಲ್ಲ, ಮತ್ತು ಅಮ್ಮನಿಗೆ ಕಷ್ಟ ಆಗ್ತದಂತೆ. ಅಮ್ಮ ಹೇಳಿದರು ಫುಡ್ ಮಾಡಿ ಹೋಗುವ ಅಂತ ಹೇಳಿದರು. ಹಾಗೆ ನಾವು ಓಕೆ ಅಂತೇಳಿ ನಾವು ಸಲ್ಮಾನ್ ಅವರೆಲ್ಲ ಅಲ್ಲಿ ಫುಡ್ ಮಾಡ್ತಾ ಇರುವಾಗ ಅಲ್ಲಿ ಬಂದು ತುಂಬ ಜನ ಕಸ್ಟಮರ್ಸ್ ಎಲ್ಲ ಹೇಳ್ತಾ ಇದ್ರು, ಬ್ರಹ್ಮಾವರದಲ್ಲಿ ಚೆನ್ನಾಗಿದೆ, ನೀವು ಬ್ರಹ್ಮಾವರದಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ನಮಗೆ ಅವಾಗ ಅಲ್ಲಿ ಹೋಗಲೇಬೇಕಂತ ಅನಿಸ್ತು. ಹಾಗೆ ಸಲ್ಮಾನ್ ಕರ್ಕೊಂಡು ಹೋದ್ರು. ನಾವು ಹೋಗುವಾಗೆಲ್ಲ ಸ್ವಲ್ಪ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ತಾ ಇದ್ರು, ಬಟ್ ಆರ್ಕೆಸ್ಟ್ರಾ ಆಗ್ತಾ ಇತ್ತು, ತುಂಬಾ ಖುಷಿ ಆಯಿತು ನೋಡಿ. ಫಸ್ಟ್ ನಾವು ಹೋಗುವಾಗಲೇ ಆಡ್ತಾ ಇದ್ದದ್ದು ಸಿಂಗರ್ ತುಂಬಾ ಚೆನ್ನಾಗಿ ಆಡ್ತಿದ್ರು. ಮತ್ತು ಬಾಕಿ ಎಲ್ಲ ಅಷ್ಟೇ. ಮತ್ತು ತುಂಬಾ ಖುಷಿ ಆಯಿತು ಅಂತ ಹೇಳಿದರೆ ಉಂಟಲ್ಲ, ಅಲ್ಲಿ ತುಂಬಾ ಖುಷಿ ಆಯಿತು, ತುಂಬಾ ಎಂಜಾಯ್ ಮಾಡ್ಬೋದಿತ್ತು. ನಮಗೆ ಗೊತ್ತಿರಲಿಲ್ಲ, ಮಿಸ್ ಮಾಡಿದೆ ಅಂತ ಅನಿಸ್ತು. ಹಾಗೆ ಗೈಸ್ ಫೈನಲಿ ನಾವು ಅಲ್ಲಿಗೆಲ್ಲ ಹೋಗಿ ನೆಕ್ಸ್ಟ್ ಡೇ ಇದ್ದಿದ್ರೆ ಹೋಗಬೇಕು ಅಂತ ಅನಿಸಿದ್ವಿ. ಬಟ್ ಇವಾಗ ನನಗೆ ತುಂಬಾ ಆಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ನಾನು ಇವಾಗ ಟ್ರಾವೆಲ್ ಕೂಡ ಜಾಸ್ತಿ ಮಾಡುವಾಗೇ ಇಲ್ಲ. ಹಾಗಾಗಿ ನನಗೆ ತುಂಬಾ ಕಷ್ಟ ಆಗ್ತಾಯಿತ್ತು. ಬಟ್ ಅದು ಶಂಜನಿಗೆ ಮತ್ತು ನನ್ನ ತಮ್ಮನಿಗೋಸ್ಕರ ನಾವು ಹೋಗೋರಲ್ಲ. ನನಗೆ ಹೋಗ್ಬೇಕಂತೇನು ಆಸೆ ಇರಲಿಲ್ಲ. ನನ್ನ ತಮ್ಮ ಹೇಳ್ತಾ ಇದ್ದ, ಮತ್ತು ಶಂಜನಿಗೂ ಕೂಡ ಅವಳು ಫಸ್ಟ್ ಅಲ್ಲ ಆ ಥರ ನೋಡಲಿ ಅಂತ. ಮತ್ತು ಅವಳು ಇಲ್ಲಿ ಬೀಚಸ್ ಪಡುಬಿದ್ರೆ ಅಲ್ಲೆಲ್ಲ ನೋಡಿದ್ಲು. ಬಟ್ ಸ್ವಲ್ಪ ಎಕ್ಸಿಬಿಷನ್ಗೆಲ್ಲ ಕರ್ಕೊಂಡು ಹೋಗುವ ಅಂತೇಳಿ ಕರ್ಕೊಂಡೋಗಿದ್ದು ಖುಷಿ ಆಗಲಿ ಅಂತ. ಮಾತ್ರ ಮಾರ್ಷಲ್ ನನ್ನ ಮಗಳು ಕೂತ್ಕೊಂಡಿದ್ಲು ಒಂದರಲ್ಲಿ, ಅದು ಎಂತ ಏರೋಪ್ಲೇನ್ ಟೈಪ್ ಇತ್ತು, ಬೈಕ್ ಸ್ಕೂಟಿ ಆ ಥರದೆಲ್ಲ ಇತ್ತು. ಅದು ರೌಂಡಾಗಿ ತಿರ್ತಾ ಬರೋದು, ಅಪ್ ಡೌನ್ ಆಗ್ತಾ, ಅದರಲ್ಲಿ ಕುತ್ಕೊಂಡಿದ್ಲು ಗೈಸ್. ಲಾಸ್ಟಿಗೆ ಅವಳು ಬಗ್ಗಿದ್ಲ, ಅವಳು ನಾರ್ಮಲ್ ಇದ್ದದ್ದು, ಅವಳು ಬಗ್ಗಿದ್ದಂದ್ರೆ ಅವಳಿಗೆ ತಿರ್ಗಿದಾಗ ಏನಾಯ್ತೇನು ನನಗೆ. ಹಾಗೆ ಗೈಸ್ ಶಂಜ ಕುತ್ಕೊಂಡಿದ್ಲು. ಶಂಜಂದು ನನಗೆ ತುಂಬಾ ಖುಷಿ ಆಯಿತು. ಮತ್ತೆ ನನಗೆ ಭಯ ಆಯಿತು ಗೈಸ್, ನನಗೆ ಮಗು ಬಿದ್ದರೆ ಮತ್ತೆ ಅದು ನೋಡ್ಲಿಕ್ಕೆ ಆಗಲಿ. ಮತ್ತು ನನಗೆ ಕೂಡ ಅಲ್ಲಿ ನೋಡ್ತಾ ನಿಂತ್ಕೊಳ್ಳಿಕ್ಕೆ ಕೂಡ ಆಗ್ತಾ ಇಲ್ಲ ಇತ್ತು, ತುಂಬಾ ಟಯರ್ಡ್ ಆಗ್ತಾಯಿತ್ತು, ನಡಿಲಿಕ್ಕೇನೂ ಆಗ್ತಿಲ್ಲ, ತುಂಬ ಕಷ್ಟ ಆಗ್ತಿತ್ತು ಗೈಸ್. ಇವತ್ತು ಒಂಚೂರು ಓಕೆ, ನಾನು ಮಾಷಾಲ್ಲ ಇವತ್ತು 17, ಸೊ ಇವತ್ತೊಂಚೂರು ಓಕೆ. ಹಾಗೆ ಗೈಸ್ ಫೈನಲಿ ಹೋಗಿ ಬಂದ್ವಿ, ಖುಷಿ ಆಯಿತು. ಅದೇ ಅಷ್ಟೇ ವಿಷಯ. ಮತ್ತು ಇದು ವ್ಲಾಗಿನ ತುಂಬ ಲೇಟ್ ಅಪ್ಲೋಡ್ ಗೈಸ್. ಶಂಜ ಆಟ ಆಡ್ತಿದ್ದಾಳೆ, ಹಾಗೆ ಇದು ಮಾಡ್ತಿದ್ಲು. ಹಾಗೆ ಗೈಸ್ ಅದೇ ಅಲ್ಲಿ ಊಟ ಎಲ್ಲ ಮಾಡಿ, ಮತ್ತು ನಮ್ಮದು ಬ್ರಹ್ಮಾವರದಲ್ಲಿ ಹೋಟೆಲ್ ಅದೇ ಇರೋದು, ಮತ್ತು ಬೇರೆ ಎಲ್ಲ ಇಲ್ಲ. ಹಾಗಾಗಿ ಗೈಸ್ ನಾವು ಅಲ್ಲಿ ಕೂಡ ಹೋದರೂ ಏನು ಪ್ರಾಬ್ಲಮ್ ಇಲ್ಲ. ಹೋಟೆಲ್ ಬ್ರಹ್ಮಾವರದಲ್ಲಿ ಪ್ರೈಸ್ ಕೂಡ ಅವ್ರದ್ದು ಎಷ್ಟು ಕಡಿಮೆ ಇದೆ, ಮತ್ತು ಫುಡ್ ಕೂಡ ಟೇಸ್ಟಿ ಇರುತ್ತೆ, ಚೆನ್ನಾಗಾಗುತ್ತೆ. ಅಂದರೆ ಸುಮ್ಮನೆ ತುಂಬ ಬಿಲ್ ಆಗುವಲ್ಲಿ ಹೋಗಿ ಊಟ ಮಾಡೋದಕ್ಕಿಂತ ಅಲ್ಲಿ. ಬಟ್ ಅದು ಹೋಟೆಲ್ ಹೆಸರು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಇಷ್ಟು ತನಕ ಹೋಟೆಲ್ ಹೆಸರೇ ನೋಡಲಿಲ್ಲ ಗೈಸ್. ಹೋಗ್ತೇನೆ, ಊಟ ಮಾಡ್ತೇನೆ, ಬರ್ತೇನೆ. ಇನ್ನೊಂದ್ಸತಿ ಹೋದರೆ ವಿಡಿಯೋ ಮಾಡಿ ಹಾಕ್ತೇನೆ, ಹೋಗೋರಿಗೆ ಕೂಡ ಈಸಿ ಆಗಲಿ. ಸ್ವಲ್ಪ ಹೇಳೋದು, ನಮಗೆ ತುಂಬ ಕಾಸ್ಟ್ಲಿ ದುಡ್ಡು ಕೊಟ್ಟು ನಾವೆಲ್ಲೆಲ್ಲ ಊಟ ಮಾಡಿಕೊಂಡು ಅದು ನಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ನನಗೆ ಎಷ್ಟು ದುಡ್ಡು ಕೊಟ್ಟಿದ್ದು ಅಂತ ಇಂಪಾರ್ಟೆಂಟ್ ಅಲ್ಲ, ನನಗೆ ಊಟ ಒಂದು ಟೇಸ್ಟಿ ಆದರೂ ಉಂಟಲ್ಲ, ಅದು ಇಷ್ಟು ಸ್ವಲ್ಪ ತಿಂದರೂ ಅದಕ್ಕೆ ಎಷ್ಟು ದುಡ್ಡು ಜಾಸ್ತಿ ಕೊಟ್ಟರು ನನಗೆ ಬೇಜಾರಾಗೋದಿಲ್ಲ.
ನನಗೆ ಊಟ ಇಷ್ಟ ಆಗಲಿಲ್ಲ ಅಂತೂ, ಅಂದರೆ ಅದರದ್ದು ಏನಾದರೂ ಐಟಮ್ಸ್ ಇಷ್ಟ ಆಗಲಿಲ್ಲ, ದುಡ್ಡು ಜಾಸ್ತಿ ಕೊಟ್ಟೆ ಅಂದರೆ ನನಗೆ ಅದೇ ಅನಿಸ್ತಾ ಇರುತ್ತೆ, ನನಗೆ ತುಂಬ ಬೇಜಾರಾಗುತ್ತೆ. ಸೊ ನನಗೆ ಹಾಗೆ ಇಲ್ಲ ಅಂತೇಳಿದರೆ ನನಗೆ ಎಂಥದ್ದು ಒಂದು ಫ್ರೈಗೂ ಕೂಡ ನನಗೆ ಈ 200 ರುಪೀಸ್ ಕೊಟ್ಟರು ನನಗೆ ಅದು ಟೇಸ್ಟ್ ಇದ್ದರೆ ನನಗೆ ಅದು ಮೈಂಡಿಗೆ ತಗೊಳ್ಳೋದೇ ಇಲ್ಲ ನಾನು. ಹಾಗೆ ಗೈಸ್ತು, ಹಾಗೆ ನನಗೆ ಅಲ್ಲಿದ್ದು ಫುಡ್ ಇಷ್ಟ ಆಯಿತು. ಸೊ ಹಾಗೆ ಮತ್ತು ಪ್ರೈಸ್ ಕೂಡ ಕಡಿಮೆ ಇತ್ತು, ಖುಷಿ ಆಗುತ್ತೆ. ಮತ್ತು ಅಲ್ಲಿದ್ದು ಕುತ್ಕೊಂಡೆಲ್ಲ ಆರಾಮಾಗಿ ಫ್ಯಾಮಿಲಿ ತಿನ್ಬೋದು. ಸೊ ಹಾಗೆ ಗೈಸ್, ಅದೇ ಆಯಿತು ಇವತ್ತಿನ ವ್ಲಾಗ್ ಇಷ್ಟೇ. ವ್ಲಾಗ್ ಸರಿ ಶೂಟ್ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತಾ ಉಂಟು, ಬಟ್ ಹಾಕಬೇಕಲ್ಲ ಗೈಸ್, ತುಂಬ ಕಷ್ಟಪಟ್ಟು ಮಾಡಿದ ಚಾನಲ್, ಮತ್ತು ಅರ್ಧದಲ್ಲಿ ನಾನು ಮಾಡಿದೆ ಎಂತೆಲ್ಲ ಆಗುತ್ತೆ ಅಂತ ಹೇಳಿ. ಸೊ ಗೈಸ್, ಈಗ ಸ್ವಲ್ಪ ಆದ್ರೂ ಮುಖ ನೋಡ್ಬೋದು ಗೈಸ್. ನಿನ್ನೆ ಮೊನ್ನೆ ಎಲ್ಲ ನೋಡಬೇಕಿತ್ತು, ಮನುಷ್ಯರು ನೋಡ್ತಿರ್ಲಿಲ್ಲ, ಆ ಥರ ಆಗಿತ್ತು ಫೇಸ್. ಈಗ ಮಾಷಾ ಅಲ್ಲ ನಾರ್ಮಲ್ ಕ್ಯಾಮಿಂದನೇ ಶೂಟ್ ಮಾಡ್ತಾ ಇದ್ದೇನೆ, ಸ್ವಲ್ಪ ಆದರೂ ನೋಡ್ಬೋದು. ಇವತ್ತು ಸ್ವಲ್ಪ ಆದರೂ ಓಕೆ, ಇವತ್ತು ಜಾಸ್ತಿ ಮಲಗಲಿಲ್ಲ, ಹಾಗೆ ಇಲ್ಲಾಂತ ಇಡೀ ದಿವಸ ಮಲಗಿ ಇರ್ತೇನೆ. ಸೊ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟೇ. ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ನನಗೆ ಶೇರ್ ಮಾಡಿ. ಹೊಸ ಬ್ಲಾಗ್ ಮಾಡಲಿಕ್ಕೆ ನಮಗೆ ನೀವು ಕಮೆಂಟಲ್ಲಿ ತಿಳಿಸಿ, ಏನು ಬ್ಲಾಗ್ ಮಾಡಬೇಕು, ಏನು ಕಂಟೆಂಟ್ ತರಬೇಕು. ಸೊ ನಮಗೆ ನೀವು ಪ್ಲೀಸ್ ತಿಳಿಸಿ, ನಾವು ಹಾಗೆಯೇ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಓಕೆ ಗೈಸ್, ಟೇಕ್ ಕೇರ್ ಆಲ್, ಬಾಯ್ ಬಾಯ್.